ಇದೆ. ಯುವರಾಜ್ ಕುಮಾರ್ ಅವರು ತುಂಬ ಆಕ್ಟಿಂಗ್ ಚೆನ್ನಾಗಿ ಮಾಡಿದ್ದಾರೆ. ಸೆಂಟಿಮೆಂಟು, ಫೈಟ್ಸು, ಸಾಂಗ್ಸು ಎಲ್ಲ ತುಂಬ ಚೆನ್ನಾಗಿದೆ. ಕನ್ನಡ ಸಿನಿಮಾವನ್ನು ಕನ್ನಡ ಪ್ರೇಕ್ಷಕರು ಕನ್ನಡ ಸಿನಿಮಾ ಥಿಯೇಟ್ರಲ್ಲೇ ಬಂದು ನೋಡಿ 100 ಡೇಸ್ ಪಕ್ಕ ಇದು ಫಿಲಮ್ಮು. 100 ಡೇಸ್ ಪಕ್ಕ ಹೇಳಿದ್ದಾರೆ ಸಂಜನಾ ಅಕ್ಕ. ಇದು ಸೆಂಟಿಮೆಂಟು, ಫೈಟ್ಸು, ಆ್ಯಕ್ಟಿಂಗು, ಡೈಲಾಗ್ಸ್ ಎಲ್ಲ ಚೆನ್ನಾಗಿ ಬರೆದಿದ್ದಾರೆ. ಸಾಂಗ್ಸು ತುಂಬ ಚೆನ್ನಾಗಿದೆ. ಫಿಲಮ್ ಮಾತ್ರ ತುಂಬ ಚೆನ್ನಾಗಿದೆ. 100 ಡೇಸ್ ಪಕ್ಕ ಇದು ಪೈಸಾ ವಸೂಲ್ ಪಕ್ಕ ಸಿನಿಮಾ. ಫ್ಯಾಮಿಲಿ ಎಲ್ಲ ನೋಡ್ಬೋದು, ಫ್ಯಾಮಿಲಿ ಎಲ್ಲ ಬಂದು ನೋಡ್ಬೋದು. ಸೆಂಟಿಮೆಂಟ್ ಇದೆ. ತಾಯಿ ಸೆಂಟಿಮೆಂಟ್ ಆಗಲಿ, ಮಗು ಸೆಂಟಿಮೆಂಟ್ ಆಗಲಿ, ಆ ಮಗು ಒಂದು ಸೀನ್ ತೀರೋದಾಗ ಅದೊಂದು ಕಣ್ಣಲ್ಲಿ ನೀರು ಬರುತ್ತೆ, ಆ ಥರ ಇದೆ. ಪ್ರೇಕ್ಷಕರನ್ನ ಥಿಯೇಟ್ರಿಗೆ ಎಳಿತದಲ್ಲಿ 100% ಗ್ಯಾರಂಟಿ ಇದೆ. ಇದು 100 ಇದರಲ್ಲಿ ಸೆಂಟಿಮೆಂಟ್ ಇದೆ, ಸಾಂಗ್ಸ್ ಚೆನ್ನಾಗಿದೆ. ಯುವರಾಜ್ ಕುಮಾರ್ ಯುವಕರಿಗೆ ಫೈಟ್ಸ್ ಚೆನ್ನಾಗಿ ಮಾಡಿದ್ದಾರೆ, ಅದೊಂದು ಅಟ್ರಾಕ್ಷನ್. ಭಾಳ ಚೆನ್ನಾಗಿ ಸಾಂಗ್ ಮಾಡಿದ್ದಾರೆ. ಇದರಲ್ಲಿ ಸಂದೇಶ ಇದೆ. ಇದರಲ್ಲಿ ಹಳ್ಳಿ ಹುಡುಗರು ಸಿಟಿ ಹೋದಾಗ ಯಾವ ಥರ ಅಲ್ಲಿ ಸಿಕ್ಕಂತಾರೆ, ಅದು ಒಂದು ಮೇನ್. ಇದರಲ್ಲಿ ಸಿಟಿ ಒಳಗೆ ಹೋದಾಗ ಏನೋ ಪರಿಸ್ಥಿತಿಗೆ ತಪ್ಪಿಟ್ಟು ಎಲ್ಲಿ ಸಿಕ್ಕಾಂಬಿಡ್ತಾರೆ, ಅದು ಒಂದು ಸೆಂಟಿಮೆಂಟ್. ಸಿಟಿಗೆ ಹೋದಾಗ ಹುಷಾರಾಗಿರಿ ಅಂತೇಳಿ ಒಂದು ಸಂದೇಶ ಇದೆ. ತುಂಬ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ ಫಿಲಮ್. ದೊಡ್ಡ ಮನೆ ಬಗ್ಗೆ ಒಂದು ದೊಡ್ಡದಾದ ಡೈಲಾಗ್ ಹೇಳ್ತೀನಿ, ದೊಡ್ಡದಾಗಿ ಹಾಕೊಂಬಿಡಿ. ಕನ್ನಡ ಇಂಡಸ್ಟ್ರಿಯಲ್ಲಿ ದಾಖಲೆ ಮೇಲೆ ದಾಖಲೆ ಬರ್ತು, ದಾಖಲೆ ಮೂರಕ್ಕೆ ಆಗ್ತಾ ದಾಖಲೆ ಮಾಡಿದ್ದು ಡಾಕ್ಟರ್ ರಾಜ್ಕುಮಾರ್. ಒಂದೇ ಸಿನಿಮಾನ ಒಂದು 500 ಸರಿ ರಿಲೀಸ್ ಮಾಡೋ ನೋಡೋ ಲೆವೆಲ್ಗೆ ಆಕ್ಷನ್ ಮಾಡಿದ್ದು ಡಾಕ್ಟರ್ ಶಿವರಾಜ್ ಕುಮಾರ್. ಮಾಡಿದ್ದು ಕೆಲವೇ ಸಿನಿಮಾ ಮಾತ್ರ ಇವತ್ತಿಗೂ ನಟನೆ, ಎಲ್ಲಿ ನಟ ಭಯಂಕರ ಡಾಕ್ಟರ್ ರಾಘವೇಂದ್ರ ರಾಜ್ಕುಮಾರ್. ಎಡಗೈಯಲ್ಲಿ ಮಾಡಿದ್ನ ಬಲಗೈಯಲ್ಲಿ ಗೊತ್ತಾಗ್ತದೆ. ದಾನ ಮಾಡೋದ್ರಲ್ಲಿ ದಾನ ವೀರೇಶ್ವರ ಕಾರಣ ಎಂಬ ಹೆಸರು ಬರ್ತಿದ್ದು ಡಾಕ್ಟರ್ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್. ಕ್ಲಾಸ್ ಆದ್ರೂ ಓಕೆ, ಮಾಸ್ ಆದ್ರೂ ಓಕೆ, ಆಕ್ಷನ್ ಅಂತ ಹೇಳಿದ್ರೆ ರಾಯಗಢ ಲುಕ್ಕಲ್ಲಿ ಕಾಣಿಸೋ ಒಂದು ಆಕ್ಟರ್ ವಿನಯ್ ರಾಜ್ಕುಮಾರ್. ತಾತ, ದೊಡ್ಡಪ್ಪ, ಅಪ್ಪ, ಚಿಕ್ಕಪ್ಪ, ಅಣ್ಣ ಮಾಡಿರೋ ದೊಡ್ಡ ಮನೆ ಹೆಸರನ್ನ ಉಳಿಸ್ಬೇಕು, ಜೀವನದಲ್ಲಿ ಇನ್ನಷ್ಟು ಹೆಸರು ಗಳಿಸ್ಬೇಕಂತ ಹೋರಾಟ ಮಾಡ್ತಿದ್ರು ಈ ಯುವರಾಜ್ ಕುಮಾರ್. ಜುಲೈ 18 ಬ್ಲಾಕ್ ಬಸ್ಟರ್ ಪಕ್ಕ. ಸರ್, ಇನ್ನು ಸಿನಿಮಾ ಬಗ್ಗೆ ಹೇಳೋದಾದ್ರೆ ಹಾಡುಗಳು ಅದ್ಭುತವಾಗಿದೆ, ಡ್ಯಾನ್ಸ್ ಅಲ್ಟಿಮೇಟು, ಫೈಟ್ಸ್ ಚಿಂದಿ, ಚಿತ್ರನ ಲವ್ ಮಾಡೋರೆ ಸರ್, ಲೈಲಾ ಮಜ್ನು ಲೆವೆಲ್ಗಿದೆ ಸರ್. ಫಿಲಮ್ ಮಸ್ತಾಗಿದೆ ಸರ್. ಏನೊಂದು ಯಾರೋ ಒಬ್ಬ ಸ್ನೇಹಿತ, ಕಷ್ಟದಲ್ಲಿರೋ ಸ್ನೇಹಿತನಿಗೆ ಒಂದಷ್ಟು ದುಡ್ಡು ಕೊಟ್ಟರೆ ಅವ್ನು ಯಾವ ರೀತಿ ಮೋಸ ಮಾಡ್ತಾನೆ, ಸೊ ಆ ಮೋಸದಿಂದ ಎದ್ದು ಬಂದು ಮನೇನ ಯಾವ ರೀತಿ ಒಂದು ಸುರಕ್ಷೆ ಮಾಡಬೇಕಂತ ಈ ಅಂಡರ್ವರ್ಲ್ಡ್ ಬೆಂಗಳೂರಿಗೆ ಬಂದರೆ ಅವ್ನ ಲೈಫ್ ಸ್ಟೋರಿ ಯಾವ ಥರ ಚಿತ್ರಣ ಆಗುತ್ತೆ ಅನ್ನೋ ಒಂದು ಒಳ್ಳೆ ಸ್ಟೋರಿ ಇಟ್ಕೊಂಡು ಮಾಡಿದ್ರೆ ಮಸ್ತಾಗಿ ಮಾಡಿದ್ದಾರೆ ಸರ್. ಆದಿತ್ಯ ಸರ್ ಎಲ್ಲಿರೋ ಗೊತ್ತಿಲ್ಲ, ಆ ಖರಾಬ್ ಆಕ್ಷನ್ ಮಾಡಿದ್ರೆ ಯಾಕೆ ಸರ್ ಅವ್ರು ಸಿನಿಮಾ ಬರ್ತಾ ಇಲ್ಲ? ದಯವಿಟ್ಟು ಅವ್ರು ಸಿನಿಮಾಗಳು ಮಾಡಬೇಕು. ಮತ್ತು ಯುವರಾಜ್ ಕುಮಾರ್ ಅವರು ಸರ್ ವಾಟೆ ಖರಾಬ್ ಸರ್. ಕೇವಲ ಅಂದರೆ 2ನೇ ಮೂವಿ ಮಾಡಿರೋದು, 24 ಮೂವಿ ಅನ್ಬೋದು, ಆ ರೇಂಜ್ಗೆ ಆಕ್ಷನ್ ಮಾಡಿದ್ದಾರೆ ಸರ್. ಸಿನಿಮಾದಲ್ಲಿ ಅವ್ರು ಮಾಡ್ತಾರೋ ಪ್ರತಿಯೊಂದು ಆಕ್ಷನು ಪುನೀತ್ ರಾಜ್ಕುಮಾರ್ ಕಾಣಿಸ್ತಾರೆ. ಪುನೀತ್ ರಾಜ್ಕುಮಾರ್ ಹೆಸರನ್ನ ಇವ್ರು ನಿಲ್ಲಿಸ್ತಾರೆ. ಇವತ್ತು ವಿಶ್ವದಲ್ಲಿ 700 ಚಿತ್ರಮಂದಿರ ಓಪನ್ ಆಗಿದೆ, ಅಭಿಮಾನಿಗಳಿಗೆ ಹಬ್ಬ. ಶಿವರಾಜ್ ಕುಮಾರ್ ಇನ್ನೂ 100 ಸಿನಿಮಾ ಮಾಡ್ತಾರೆ. ಆದರೆ ಶಿವರಾಜ್ ಕುಮಾರ್ ನಂತರ ದೊಡ್ಡ ಮನೆನ ನಡೆಸೋದು, ದೊಡ್ಡ ಮನೆ ಮೂವಿಯಿಂದ ಬಿಗ್ಗೆಸ್ಟ್ ಬ್ಲಾಕ್ ಬಾಸ್ಟರ್ ಸಿನಿಮಾ ಕೊಡೋದು ಯುವರಾಜ್ ಕುಮಾರ್ ಒಬ್ಬರೇ. ಜೈ ಯುವನ. ಓಕೆ, ಬ್ಯಾಂಗಲ್ ಬಂಗಾರಿ ಹೊಡೆದೆ ಲಗೋರಿ ಸಿನಿಮಾ ಮಾತ್ರ ಫುಲ್ಲು ಸೂಪರ್ ಆಗಿತ್ತು. ಈ ವರ್ಷದಲ್ಲಿ ನೋಡ್ತಾರೆ ಎಳ್ಳೆ ಸಿನಿಮಾ ಅಂದ್ರೆ ಒಂದು ಒಪ್ಪು ಬಿಟ್ರೆ ಎಕ್ಕಾನೇ ನೋಡ್ತಾ ಇರ್ತಾರೆ ಬಂದು ಸಿನಿಮಾ ಥಿಯೇಟ್ರಲ್ಲಿ. ಒಂದೊಂದು ಫುಲ್ಲು ಸೀನ್ ಸರ್. ಒಬ್ಬ ಹುಡುಗ ಇದು ಹಳ್ಳಿಯಿಂದ ಬಂದು ಬೆಂಗಳೂರಿಗೆ ಏನೇನು ಮಾಡ್ತಾನೆ, ಅವ್ನು ಕಷ್ಟಕ್ಕೋಸ್ಕರ ಬಂದು ಏನೇನು ಮಾಡ್ತಾನೆ ಸಕ್ಕದ ತೋರ್ಸ ಮಾತ್ರ ಸರ್. ಏನ್ರಿ ನಿಮ್ಮ ಎಲ್ಲ ಕಡೆ ಇವತ್ತು ಥಿಯೇಟ್ರ್ ಫುಲ್ ನಿಮ್ದೇ ಫುಲ್ಲ ಕೊಟ್ಬಿಟ್ಟಿರೋ ಮಾತ್ರ. ಒಂದು ಒಳ್ಳೆ ಸಿನಿಮಾ. ಹೆಂಗ್ ಹೊಡಿತೀರಾ, ಹೆಂಗ್ ಮಾಡ್ತೀರಾ? ಆ ಮಟನ್ ಶಾಪಲ್ಲಿ ನನ್ನ ಮಗಂತ ಹಿಡ್ಕೊಂಡು ನನಗೆ ಬರ್ತಾರಲ್ಲ, ಆ ಸೀನ್ಗಳ ಫುಲ್ ಬೇಕಾಗೈತೆ. ಬ್ಲಡ್ಡು ಓಂಕಾರ ಆಡಿದ್ರು, ಒಬ್ಬ ಬಸ್ಸು ರಾಜ ಮುಚ್ಚಿಡ್ತಿದ್ದು ಎಲ್ಲ ಮಸ್ತ ತೋರ್ಸವ್ರೆ ಸರ್. ಒಂದ್ ಹೇಳ್ಬೇಕು ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವರು ಇಡೀ ಕರ್ನಾಟಕಕ್ಕೆ ಮುತ್ತುರಾಜು, ಶಿವಣ್ಣ ಅವರು ಮುತ್ತಣ್ಣ ಅವರು. ರಾಜ್ ಫಿಲಮ್ ಅಲ್ಲಿ ಒಬ್ಬ ಬಸ್ಸು ಮುತ್ತು ಹೋಗಿದ್ರು, ಯಕ್ಕ ಸಿನಿಮಾದಲ್ಲಿ ಯುವ ಅವರು ಮುತ್ತು ಹೋಗವ್ರೆ. ನನ್ನ ಮಗಂದು ಫುಲ್ಲ ಸಕ್ಕದ ಕೊಟ್ರು. ಟ್ವಿಸ್ಟು ಸಕ್ಕೈತೆ. ಎಲ್ಲರೂ ಫ್ಯಾಮಿಲಿ ಡೇಸ್ ಬಂದು ನೋಡೋ ಅಂತ ಸಿನಿಮಾ ಕೊಟ್ಟಿರೋದಂದ್ರೆ ಯಕ್ಕ. ರೋಹಿತ್ ಪದಕಿ ಅವರೇ ಏನ್ ಕೊಟ್ಟಿರೋ ಗುರು ನೀನು? ಈ ಆಚೆ ಕಡೆ ಹೊಡಿತಾ ಎಲ್ಲ ಪಟಾಕಿ ಡೈರೆಕ್ಷನ್ ಮಸ್ತಾಗಿ ಮಾಡಿ ರೋಹಿತ್ ಪದಕಿ ಸೂಪರ್ ಆಗೈತೆ. ಎಲ್ಲ ಬಂದು ಥಿಯೇಟ್ರ್ ಬಂದು ಸಿನಿಮಾ ನೋಡಿ, ಭೇದ ಭಾವನೆ ಬೇಡ, ಎಲ್ಲರೂ ನಮ್ಮವರೇ. ಯುವಣ ನೀನಂತೂ ಸೂಪರ್ ಅಣ್ಣ, ಸಕ್ಕದಾಗಿ ಸಿನಿಮಾ ಸೂಪರ್. ಸೆಂಟಿಮೆಂಟ್ಸ್ ಆಗಲಿ, ಆಕ್ಷನ್ ಸೀಕ್ವೆನ್ಸ್ ಆಗಲಿ, ಅಥವಾ ಲವ್ ಸ್ಟೋರೀಸ್ ಆಗಲಿ, ಟೂ ಶೇಪಲ್ಲಿ ನಾವು ಲವ್ ಸ್ಟೋರಿ ನೋಡ್ತಾ ಇದ್ದೀವಿ ಮೂವಿಯಲ್ಲಿ. ಅಂದರೆ ಲಾಸ್ಟ್ ಸೀನ್ ಮಾತ್ರ ನನಗಂತೂ ಅಪ್ಪು ಸರ್ನ ನೋಡ್ದಂಗೆ ಆಯಿತು. ಮತ್ತೆ ಅವರು ಒಂದು ಏನಂತಾರೆ ಮೈಯೆಲ್ಲ ಒಂಥರ ಜುಮ್ ಅಂತ ಅನಿಸ್ತು. ಫುಲ್ ಎಂಟರ್ಟೈನ್ಮೆಂಟ್ ಆಗಿತ್ತು. ಎಲ್ಲರೂ ಬಂದು ಸಿನಿಮಾ ನೋಡಿ
ಎಕ್ಕ ಮೂವಿ ಫಸ್ಟ್ ಡೇ ಫಸ್ಟ್ ಶೋ ನೋಡಿ ತುಂಬ ಖುಷಿ ಆಯಿತು. ಎಕ್ಕ ಮೂವಿ ಫಸ್ಟ್ ಹಾಫಲ್ಲಿ ಸ್ವಲ್ಪ ಬೋರ್ ಆಗಲ್ಲ, ಒಳ್ಳೆ ತಾಯಿ ಸೆಂಟಿಮೆಂಟ್ ಚೆನ್ನಾಗಿದೆ. ಎಲ್ಲರೂ ಕುಟುಂಬ ಸಮೇತ ಬಂದು ಚಿತ್ರವನ್ನು ನೋಡ್ಬೋದು, ಯಾಕಂದರೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನರ್ ಸಿನಿಮಾ ಅಂತ ಹೇಳ್ಬೋದು. ಸೊ ಹಾಗೆ ಒಂದು ತಾಯಿಯ ಸೆಂಟಿಮೆಂಟ್ ಚೆನ್ನಾಗಿಟ್ಟಿದ್ದಾರೆ ಸಿನಿಮಾದಲ್ಲಿ. ಯಾವುದೇ ರೀತಿಯ ಒಂದು ಒಂಥರ ರೋಮಾಂಚನ ಆಗ್ತದೆ, ಸ್ವಲ್ಪ ಒಂದು ಫೀಲ್ ಕೂಡ ಆಗುತ್ತೆ ಆ ಸಿನಿಮಾ ಅದು ನೋಡಿ. ಮತ್ತು ಇನ್ನೊಂದು ಏನಪ್ಪ ಅಂತಂದರೆ ಹಳ್ಳಿ ಜನ ಬೆಂಗಳೂರಿಗೆ ಬಂದಾಗ ಯಾವ ಥರ ಒಂದು ಅನುಭವಿಸ್ತಾರೆ, ಅವರು ಬದುಕು ಕಟ್ಕೊಳ್ಳೋಕ್ಕೆ ಯಾವ ಥರ ಅವರು ಬೇರೆ ಬೇರೆ ವಿಧಾನಗಳನ್ನು, ಒಂದು ಕೆಲಸದ ರೀತಿಗಳನ್ನು ಹುಡ್ಕೊತಾರೆ ಅನ್ನೋದು ಈ ಸಿನಿಮಾದಿಂದ ಗೊತ್ತಾಗ್ತದೆ. ಸೆಕೆಂಡ್ ಹಾಫು ಕ್ಲೈಮ್ಯಾಕ್ಸ್ ಅಲ್ಟಿಮೇಟ್ ಆಗಿ ಮಾಡಿದ್ದಾರೆ. ಯುವ ಬಾಸ್ ಫೈಟು ಸೀನು, ಡೈಲಾಗ್ ಮಾಸ್ಟರ್ ಏನು ಡೈಲಾಗ್ ಕೊಟ್ಟಿದ್ದಾರೆ, ಸಖತ್ತಾಗಿ ಡೈಲಾಗ್ ಕೊಟ್ಟಿದ್ದಾರೆ. ಡೈಲಾಗ್ ಕೂಡ ಇಷ್ಟ ಆಯಿತು. ಒಳ್ಳೆ ಸಾಂಗು, ಬ್ಯಾಂಗಲ್ ಬಂಗಾರಿ ಸಾಂಗ್ ಅಂತೂ ನಾನು ಸಖತ್ತಾಗಿ ಡ್ಯಾನ್ಸೇ ಮಾಡಿಬಿಟ್ಟೆ ಥಿಯೇಟ್ರಲ್ಲಿ, ತುಂಬ ಇಷ್ಟ ಆಯಿತು. ಎಲ್ಲ ನಾನು ಕೇಳ್ಕೊಳೋದು ಇಷ್ಟ, ಜನರಲ್ಲಿ ಕನ್ನಡ ಚಿತ್ರಗಳನ್ನ ಉಳಿಸ್ಬೇಕು, ಬೆಳೆಸಬೇಕು, ಚಿತ್ರಮಂದಿರದಲ್ಲಿ ಬಂದು ಚಿತ್ರವನ್ನು ನೋಡಬೇಕು. ಜೈ ಅಪ್ಪು ಬಾಸ್, ಜೈ ಯುವ ಬಾಸ್. 100% ಇವರು ನೆಕ್ಸ್ಟ್ ಅಪ್ಕಮಿಂಗ್ ಸೂಪರ್ ಸ್ಟಾರ್ ಅಂತಲೇ ಹೇಳ್ಬೋದು. ಡೈಲಾಗ್ ಅದೇ ಹೇಳಿದ್ನಲ್ಲ, ಡೈಲಾಗ್ ಮಾತ್ರ ಸಖತ್ತಾಗಿ ಬರೆದುಕೊಟ್ಟಿದೆ, ಒಳ್ಳೆ ಡೈಲಾಗ್ಸು, ಡೈಲಾಗ್ ಚೆನ್ನಾಗಿದೆ. ಆಮೇಲೆ ಅವರು ಆ್ಯಕ್ಟಿಂಗು ಚೆನ್ನಾಗಿದೆ, ಸಾಂಗ್ಸ್ ಸಖತ್ತಾಗಿದೆ. ಸಾಂಗ್ಸ್ ಎಲ್ಲ ಒಂದೊಂದು ಸಾಹಿತ್ಯ ಕೂಡ ಸಖತ್ತಾಗಿ ಮಾಡಿದ್ದಾರೆ, ಡಿಫ್ರೆಂಟಾಗಿ ಮಾಡಿದ್ದಾರೆ ಸಾಂಗ್ಸ್. ಆಮೇಲೆ ಹಳ್ಳಿ ಜನ ಸಿಟಿಗೆ ಬಂದುಬಿಟ್ಟು ಮುಗ್ಧ ಜನ ಯಾವ ಥರ ಬಳಸ್ಕೊಂತಾರೆ ಸಿಟಿ ಒಳಗೆ, ಅದೊಂದು ಮೆಸೇಜ್ ಇದೆ ಇದರಲ್ಲಿ. ಅದನ್ನು ಮುಗ್ಧ ಜನ ಯಾವ ಥರ ಬಳಸ್ಕೊಂತಾರೆ ಅದೊಂದು ಚೆನ್ನಾಗಿದೆ. ಇದರಲ್ಲಿ ಸಿಕ್ಕಾಕೊಂಡ್ಬಿಡ್ತಾರೆ ಮುಗ್ಧ ಜನನ ಇವ್ರು ಹೆಂಗೆ ಬೆಳೆಸ್ಕೊಂತಾರ, ಅದೊಂದು ಮೆಸೇಜ್ ಇದೆ ಇದರಲ್ಲಿ, ತುಂಬ ಚೆನ್ನಾಗಿ. ಒಟ್ಟಾರೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ 100 ಡೇಸ್ ಪಕ್ಕ ಪ್ರತಿಯೊಬ್ಬರು ಬಂದು ಸಿನಿಮಾ ನೋಡಿ ಅಂತ ಕೇಳ್ಕೊಳ್ತೇನೆ. ನಮಸ್ಕಾರ. ಥ್ಯಾಂಕ್ ಯು.